ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಅದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿಮಗೆ ಒಂದು ಸಂದೇಶ ಕೊಡುತ್ತಿದ್ದಾರೆ. ನಿಮ್ಮ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ. ಒಂದು ಕೆಲಸ ಮಾಡಿ, ಲೈಕ್ ಮಾಡಿ, ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿದರೆ ಒಬ್ಬರ ಜೀವನ ಬದಲಾಗಬಹುದು. ನಂಬಿಕೆ ಇಡಿ, ಬಾಬಾ ನಿಮ್ಮ ಜೊತೆ ಇದ್ದಾರೆ. ಇವತ್ತು ಬೆಳಗ್ಗೆ ನೀವು ಇದನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಖಚಿತ. ಒಬ್ಬ ವ್ಯಕ್ತಿ ತುಂಬ ಕಷ್ಟದಲ್ಲಿ ಇದ್ದ. ಅವನು ಸಾಯಿಬಾಬಾ ನಂಬಿಕೆ ಇಟ್ಟ. ಒಂದು ದಿನ ಅವನ ಜೀವನ ಸಂಪೂರ್ಣ ಬದಲಾಗಿದೆ. ಇದೇ ನಿಮ್ಮ ಜೀವನದಲ್ಲೂ ಆಗಬಹುದು. ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಸಾಯಿಬಾಬಾ ಬೆಳಗಿನ ಸಂದೇಶ, ಜೀವನ ಬದಲಾಯಿಸುವ ಕತೆ. ನೀವು ಈ ವಿಡಿಯೋ ನೋಡುತ್ತಾ ಇದ್ದೀರಾ ಅಂದರೆ ಇದು ಆಕಸ್ಮಿಕ ಅಲ್ಲ. ಇದು ಸಾಯಿಬಾಬಾ ನಿಮ್ಮ ಜೀವನಕ್ಕೆ ಕಳುಹಿಸಿದ ಒಂದು ಸಂಕೇತ. ಒಂದು ಕ್ಷಣ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಹೆಸರು ಹೇಳಿ ನಿಮ್ಮ ಮನದೊಳಗಿನ ನೋವನ್ನು ಅವರ ಬಳಿ ಇಡಿ. ಯಾಕಂದರೆ ಇವತ್ತು ನೀವು ಕೇಳೋ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಅಂತ ಒಬ್ಬ ಹುಡುಗ ಇದ್ದ. ಅವನ ಜೀವನ ತುಂಬ ಕಷ್ಟಗಳಿಂದ ತುಂಬಿತ್ತು. ಬಡತನ, ನೋವು, ನಿರಾಶೆ ಇವು ಅವನ ದಿನನಿತ್ಯದ ಸಂಗಾತಿಗಳು. ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಅವನ ಜೀವನದಲ್ಲಿ ಏನು ಸರಿಯಾಗಿ ಆಗುತ್ತಿರಲಿಲ್ಲ. ಒಂದು ದಿನ ಅವನು ಸಂಪೂರ್ಣ ಕುಗ್ಗಿಬಿಟ್ಟ. ದೇವರೇ, ನಾನು ಏನು ತಪ್ಪು ಮಾಡಿದೆ ಅಂತ ಕೇಳಿದ. ಅದೇ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಸಾಯಿಬಾಬಾ ಕಾಣಿಸಿಕೊಂಡರು. ಬಾಬಾ ಅವನತ್ತ ನೋಡಿ ನಗುತ್ತಾ ಹೇಳಿದರು, ನಿನ್ನ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ, ಆದರೆ ನೀನು ನಂಬಿಕೆ ಬಿಡಬಾರದು. ರಾಮು ಎದ್ದ ಮೇಲೆ ಆಶ್ಚರ್ಯಪಟ್ಟ. ಆದರೆ ಅವರ ಮನಸ್ಸಿನಲ್ಲಿ ಒಂದು ಶಾಂತಿ ಬಂದಿತ್ತು. ಮುಂದಿನ ದಿನದಿಂದ ಅವನು ಒಂದು ಸಣ್ಣ ಬದಲಾವಣೆ ಮಾಡಿದ. ಪ್ರತಿ ಬೆಳಗ್ಗೆ ಎದ್ದು ಸಾಯಿಬಾಬಾ ಹೆಸರನ್ನು ಜಪ ಮಾಡುತ್ತಾ ಶುರು ಮಾಡಿದ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಅವನ ಬಳಿ ನಂಬಿಕೆ ಇತ್ತು. ದಿನಗಳು ಕಳೆದವು, ಆದರೆ ಒಂದು ದಿನ ಅವನ ಜೀವನದಲ್ಲಿ ಅದ್ಭುತ ನಡೆಯಿತು. ಅವನಿಗೆ ಒಂದು ಕೆಲಸ ಸಿಕ್ಕಿತು. ಆ ಕೆಲಸದಿಂದ ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಅವನು ಈಗಂತ ಯೋಚಿಸಿದ, ಇದು ನನ್ನ ಪ್ರಯತ್ನದ ಫಲವಲ್ಲ, ಇದು ಸಾಯಿಬಾಬಾ ಕೃಪೆ. ಹಾಗೆ ದಿನಗಳು ತಿಂಗಳುಗಳಾದವು. ರಾಮು ಈಗ ಸಂತೋಷವಾಗಿದ್ದ. ಅವನ ಮನೆ, ಅವನ ಕುಟುಂಬ ಎಲ್ಲವೂ ನಿಧಾನವಾಗಿ ಸರಿಯಾಗತೊಡಗಿತು. ಒಂದು ದಿನ ಅವನು ದೇವಸ್ಥಾನಕ್ಕೆ ಹೋಗಿ ಬಾಬಾ ಮುಂದೆ ನಿಂತು ಕೇಳಿದ, ಬಾಬಾ, ನೀವು ನನ್ನ ಜೀವನವನ್ನು ಯಾಕೆ ಬದಲಾಯಿಸುತ್ತೀರಿ? ಅದಕ್ಕೆ ಬಾಬಾ ಮನಸ್ಸಿನೊಳಗೆ ಉತ್ತರ ಕೊಟ್ಟರು, ನೀನು ನಂಬಿಕೆ ಇಟ್ಟೆ, ನೀನು ನಿರಾಶೆಯಾಗಿಲ್ಲ, ಅದಕ್ಕೆ ನಾನು ನಿನ್ನ ಜೊತೆ ಇದ್ದೆ. ಮಗು, ಈ ಕತೆ ರಾಮನದು ಮಾತ್ರ ಅಲ್ಲ, ಇದು ನಿಮ್ಮ ಕಥೆಯೂ ಆಗಬಹುದು. ನೀವು ಈಗ ಕಷ್ಟದಲ್ಲಿ ಇದ್ದೀರಾ? ನಿಮ್ಮ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ಹೋಗುತ್ತಾ ಇದ್ದೀಯಾ? ಒಂದು ಕ್ಷಣ ಯೋಚಿಸಿ, ನೀವು ನಂಬಿಕೆ ಕಳೆದುಕೊಂಡಿದ್ದೀರಾ? ಸಾಯಿಬಾಬಾ ಹೇಳೋದು ಒಂದೇ ಮಾತು, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೊತೆ ಇದ್ದೀನಿ. ಇವತ್ತು ನೀವು ಮಾಡಬೇಕಾದದ್ದು ತುಂಬ ಸರಳ. ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನದ ಆಶೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ನೀವು ಈ ವಿಡಿಯೋ ಶೇರ್ ಮಾಡಿದಾಗ ಒಬ್ಬರ ಜೀವನ ಬದಲಾಗಬಹುದು. ಕೊನೆಗೆ ಸಾಯಿಬಾಬಾ ನಿಮಗೆ ಒಂದು ಸಂದೇಶ ಕೊಡುತ್ತಿದ್ದಾರೆ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಿನ್ನ ಪ್ರಾರ್ಥನೆ ಕೇಳದೆ ಉಳಿಯುವುದಿಲ್ಲ. ಸಮಯ ಬಂದಾಗ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ. ಇವತ್ತು ಬೆಳಗ್ಗೆ ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಒಂದು ಮಾತು ಮರೆಯಬೇಡಿ, ಶ್ರದ್ಧಾ ಮತ್ತು ಸಬೂರಿ, ನಂಬಿಕೆ ಮತ್ತು ಸಹನೆ, ಇದನ್ನು ಪಾಲಿಸಿದರೆ ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತದೆ. ಸಾಯಿಬಾಬಾ ಆಶೀರ್ವಾದದ ಆಳವಾದ ಸತ್ಯ, ರಾಮು ಜೀವನದಲ್ಲಿ ಬದಲಾವಣೆ ಆಗುತ್ತಾ ಇತ್ತು. ಆದರೆ ಒಂದು ದಿನ ಮತ್ತೆ ಒಂದು ದೊಡ್ಡ ಸಮಸ್ಯೆ ಅವನ ಮುಂದೆ ನಿಂತಿತ್ತು. ಅವನ ಕೆಲಸ ಇದ್ದ ಕಂಪನಿ ಮುಚ್ಚಿಬಿಟ್ಟಿತು. ಮತ್ತೆ ಅವನು ನಿರಾಶೆಯೊಳಗೆ ಮುಳುಗಿದ. ಅವನ ಮನಸ್ಸಿನೊಳಗೆ ಒಂದು ಪ್ರಶ್ನೆ,
ಬಾಬಾ ನೀವೇ ನನ್ನ ಜೊತೆ ಇದ್ದೀರಾ ಅಂತ ಹೇಳಿದ್ದೀರಿ, ಆದರೆ ಮತ್ತೆ ಯಾಕೆ ಈ ಕಷ್ಟ? ಆ ರಾತ್ರಿ ಅವನು ಮತ್ತೆ ಕಣ್ಣೀರು ಹಾಕುತ್ತಾ ಮಲಗಿದ. ಅದೇ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಅವನ ಮನೆಗೆ ಒಂದು ವೃದ್ಧ ವ್ಯಕ್ತಿ ಬಂದರು. ಬಿಳಿ ಬಟ್ಟೆ, ಶಾಂತ ಮುಖ, ಕಣ್ಣುಗಳಲ್ಲಿ ಅದ್ಭುತ ಕರುಣೆ. ಅವರು ರಾಮುವನ್ನು ನೋಡುತ್ತಾ ಹೇಳಿದರು, ನೀನು ಯಾಕೆ ಭಯಪಡುತ್ತೀಯಾ? ರಾಮು ಆಶ್ಚರ್ಯದಿಂದ ಕೇಳಿದ, ನೀವು ಯಾರು? ಆ ವೃದ್ಧನು ನಗುತ್ತಾ ಹೇಳಿದನು, ನಿನ್ನ ಪ್ರಾರ್ಥನೆ ಕೇಳುವವನು. ಅವರು ಮುಂದುವರಿಸಿದರು, ಕಷ್ಟಗಳು ಬಂದಾಗಲೇ ನಂಬಿಕೆ ಪರೀಕ್ಷೆ ಆಗುತ್ತದೆ. ಸಹನೆ ಇಟ್ಟಿಕೋ, ನಿನ್ನ ದಾರಿ ಸರಿಯಿದೆ. ರಾಮು ಏನು ಅರ್ಥ ಮಾಡಿಕೊಂಡ? ಆ ವೃದ್ಧನ ಮಾತುಗಳಲ್ಲಿ ಸಾಯಿಬಾಬಾ ಸ್ಪರ್ಶ ಇತ್ತು. ಆದರೆ ಒಂದು ಕ್ಷಣ ನಂತರ ಆ ವೃದ್ಧ ಕಾಣೆಯಾಗಿ ಬಿಟ್ಟರು. ಮುಂದಿನ ದಿನ ರಾಮು ತನ್ನ ಮನಸ್ಸು ಗಟ್ಟಿ ಮಾಡಿಕೊಂಡ, ನಾನು ಮತ್ತೆ ಕುಗ್ಗೋಲ್ಲ, ನನ್ನ ಜೊತೆ ಬಾಬಾ ಇದ್ದಾರೆ ಅಂತ ನಿರ್ಧಾರ ಮಾಡಿದ. ಅವನು ಮತ್ತೆ ಕೆಲಸ ಹುಡುಕಲು ಶುರು ಮಾಡಿದ. ಆದರೆ ಈ ಸಲ ಅವನ ಮನಸ್ಸಿನಲ್ಲಿ ಭಯ ಇರಲಿಲ್ಲ. ಒಂದು ಅಜ್ಞಾತ ಶಕ್ತಿ ಅವನ ಜೊತೆ ಇತ್ತು. ಕೆಲವು ದಿನಗಳ ನಂತರ ಅವನಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿತು. ಒಂದು ಉತ್ತಮ ಕಂಪನಿಯಲ್ಲಿ ಕೆಲಸ, ಇಂದಿನ ದಿನಕ್ಕಿಂತ ಡಬಲ್ ಸಂಬಳ. ರಾಮು ಕಣ್ಣೀರಿನಿಂದ ಬಾಬಾ ನೆನಪಿಸಿಕೊಂಡ, ಇದು ನೀವೇ ಮಾಡಿದ ಅದ್ಭುತ. ಮಗು, ಇಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಸೋತಿದ್ದೇವೆ ಅಂತ ಅರ್ಥ ಅಲ್ಲ. ಅದು ಸಾಯಿಬಾಬಾ ನಮ್ಮನ್ನು ಇನ್ನೂ ಉತ್ತಮ ಜೀವನಕ್ಕೆ ತಯಾರಿಸುತ್ತಿರುವ ಸಮಯ. ನೀವು ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಬಾಬಾ ನಿಮ್ಮನ್ನು ಬಿಡೋದಿಲ್ಲ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಒಂದು ದೈವಿಕ ಶಕ್ತಿ ಇದೆ. ಈ ವಿಡಿಯೋ ನೋಡುತ್ತಿರುವ ನಿಮಗೆ ಸಾಯಿಬಾಬಾ ಒಂದು ವಿಶೇಷ ಸಂದೇಶ ಕೊಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಈಗ ನಡೆಯುತ್ತಿರುವ ಎಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿ. ಸ್ವಲ್ಪ ಸಹನೆ ಇಟ್ಟಿಕೋ, ನೀನು ಬೇಗನೆ ನಗುತ್ತೀಯಾ. ಈಗ ನೀವು ಮಾಡಬೇಕಾಗಿದ್ದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಬಾಬಾ ಆಶೀರ್ವಾದ ಪಡೆಯಲು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ದಿನಾಲೂ ಬಾಬಾ ಸಂದೇಶ ಪಡೆಯಲು ಶೇರ್ ಮಾಡಿ, ಒಬ್ಬರ ಜೀವನ ಬದಲಾಯಿಸಲು. ಒಂದು ದಿನ ನೀವು ಹಿಂದಕ್ಕೆ ನೋಡುತ್ತೀರಾ, ನಾನು ಅಷ್ಟು ಕಷ್ಟ ಅನುಭವಿಸಿದ್ದೇನಾ ಅಂತ ಆಶ್ಚರ್ಯಪಡ್ತೀರಾ. ಯಾಕಂದರೆ ಸಾಯಿಬಾಬಾ ನಿಮ್ಮ ಜೀವನವನ್ನು ಅಷ್ಟು ಸುಂದರವಾಗಿ ಬದಲಾಯಿಸುತ್ತಾರೆ. ನಿನ್ನ ನಂಬಿಕೆ ದೊಡ್ಡದಾದರೆ ನಿನ್ನ ಅದ್ಭುತ ಕೂಡ ದೊಡ್ಡದಾಗುತ್ತದೆ. ಇವತ್ತು ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭ. ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಸಾಯಿಬಾಬಾ ಕೃಪೆಯ ಅತಿ ದೊಡ್ಡ ಸತ್ಯ. ರಾಮು ಈಗ ಜೀವನದಲ್ಲಿ ಸ್ಥಿರವಾಗುತ್ತಾ ಇದ್ದ. ಆದರೆ ಅವನ ಮನಸ್ಸಿನೊಳಗೆ ಇನ್ನೂ ಒಂದು ಖಾಲಿತನ ಇತ್ತು. ಹಣ, ಕೆಲಸ ಎಲ್ಲವೂ ಬಂದಿತ್ತು. ಮನಸ್ಸಿಗೆ ಸಂಪೂರ್ಣ ಸಂತೋಷ ಸಿಗುತ್ತಿರಲಿಲ್ಲ. ಒಂದು ದಿನ ಅವನ ತಾಯಿ ಅನಾರೋಗ್ಯದಿಂದ ಕುಸಿದು ಬಿಟ್ಟರು. ಡಾಕ್ಟರ್ ಹೇಳಿದರು, ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ರಾಮು ಮತ್ತೆ ಕುಗ್ಗಿಬಿಟ್ಟ. ಬಾಬಾ ಇಷ್ಟು ಪರೀಕ್ಷೆ ಯಾಕೆ ಅಂತ ಕಣ್ಣೀರು ಹಾಕಿದ. ಆ ರಾತ್ರಿ ಅವನು ಆಸ್ಪತ್ರೆ ಹೊರಗೆ ಕೂತು ಬಾಬಾ ಫೋಟೋ ಹಿಡಿದು ಅಳುತ್ತಿದ್ದ. ನನ್ನ ಅಮ್ಮನನ್ನು ಉಳಿಸು ಬಾಬಾ, ನನ್ನ ಜೀವನ ಏನಾದರೂ ತೆಗೆದುಕೋ, ಆದರೆ ಅವಳನ್ನು ಉಳಿಸು. ಅವನ ಕಣ್ಣೀರು ನಿಲ್ಲಲಿಲ್ಲ. ಆ ಸಮಯದಲ್ಲಿ ಒಬ್ಬ ನರ್ಸ್ ಅವನ ಹತ್ತಿರ ಬಂದು ಹೇಳಿದರು, ಯಾರನ್ನು ನಂಬಿಕೊಂಡು ಅಳುತ್ತಿದ್ದೀಯಾ? ರಾಮ ಮೌನವಾಗಿದ್ದ. ಅವಳು ನಗುತ್ತಾ ಹೇಳಿದಳು, ನೀನು ನಂಬಿದವರು ನಿನ್ನನ್ನು ಬಿಡೋದಿಲ್ಲ. ಆ ಮಾತು ಕೇಳಿದ ಕ್ಷಣ ರಾಮ ಹೃದಯದಲ್ಲಿ ಒಂದು ಶಾಂತಿ ಹರಡಿತು. ಮುಂದಿನ ಬೆಳಗ್ಗೆ ಅದ್ಭುತವೇ ನಡೆಯಿತು. ಡಾಕ್ಟರ್ ಬಂದು ಹೇಳಿದರು, ಅವರ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಇದೆ, ಈಗ ಅಪಾಯ ಇಲ್ಲ. ರಾಮು ಕಣ್ಣೀರು ಹಾಕುತ್ತಾ ನಗುತ್ತಿದ್ದ. ಅವನಿಗೆ ಗೊತ್ತಾಯಿತು, ಇದು ವೈದ್ಯರ ಕೆಲಸ ಅಲ್ಲ, ಇದು ಸಾಯಿಬಾಬಾ ಕೃಪೆ. ಆ ದಿನದಿಂದ ರಾಮು ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡತೊಡಗಿದ. ಅವನು ಅರಿತುಕೊಂಡ, ಸಾಯಿಬಾಬಾ ನಮಗೆ ನಾವು ಕೇಳದಿದ್ದು ಕೊಡುವುದಿಲ್ಲ, ನಮಗೆ ಬೇಕಾದ್ದು ಕೊಡುತ್ತಾರೆ. ಮಗು, ಈ ಕತೆ ನಿಮಗಾಗಿ. ನೀವು ಈಗ ಯಾವುದಾದರೂ ನೋವಿನಲ್ಲಿ ಇದ್ದೀರಾ? ಮನಸ್ಸು ತುಂಬ ಒತ್ತಡದಲ್ಲಿದೆಯಾ? ಒಂದು ಕ್ಷಣ ಕಣ್ಣು ಮುಚ್ಚಿ ಓಂ ಸಾಯಿರಾಮ್ ಅಂತ ಹೇಳಿ ನಿಮ್ಮ ಹೃದಯದ ನೋವನ್ನು ಬಾಬಾ ಮುಂದೆ ಇಡಿ. ನೀವು ನೋಡುತ್ತೀರಾ, ಸ್ವಲ್ಪ ಸಮಯದಲ್ಲಿ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಾವು ದೇವರನ್ನು ನೆನಪಿಸಿಕೊಳ್ಳೋದು ಎಲ್ಲವೂ ಚೆನ್ನಾಗಿರುವಾಗ ಅಲ್ಲ, ಎಲ್ಲವೂ ಕೆಟ್ಟಾಗ, ಎಲ್ಲರೂ ಬಿಟ್ಟಾಗ, ಆಸೆ ಮುಗಿದಾಗ. ಆ ಸಮಯದಲ್ಲಿ ಬಾಬಾ ಅಂತ ಕರೆಸಿದರೆ ಅವರು ನಿಮ್ಮ ಹತ್ತಿರ ಬರುತ್ತಾರೆ. ಈಗ ಒಂದು ಕೆಲಸ ಮಾಡಿ ಮಗು,
ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ನಂಬಿಕೆಗಾಗಿ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಕುಟುಂಬಕ್ಕೆ ಶೇರ್ ಮಾಡಿ, ಅವರಿಗೆ ಆಶೀರ್ವಾದ ಬರಲಿ. ಸಬ್ಸ್ಕ್ರೈಬ್ ಮಾಡಿ, ದಿನಾಲು ಬಾಬಾ ಜೊತೆ ಇರಲು. ಒಂದು ದಿನ ನೀವು ಈ ದಿನಗಳನ್ನು ನೆನಪಿಸಿಕೊಳ್ಳುತ್ತೀರಾ? ನಾನು ಎಷ್ಟು ಅಳುತ್ತಿದ್ದೆ, ಆದರೆ ಇಂದು ಎಷ್ಟು ನಗುತ್ತಿದ್ದೀನಿ ಅಂತ. ಆ ದಿನ ನೀವು ಬಾಬಾ ಮುಂದೆ ಕೈ ಜೋಡಿಸಿ ಹೇಳುತ್ತೀರಾ, ನನ್ನನ್ನು ಬಿಡಲ್ಲ ಬಾಬಾ, ಧನ್ಯವಾದಗಳು. ನೀವು ಇಂದು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ನಂಬಿಕೆ ಇಡಿ, ಸಹನೆ ಇಡಿ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.